ಈ ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು. ಬಟ್ ಈಗ ಅಸಲಿಗೆ ಪರಪ್ಪನ ಅಗ್ರಹಾರದಲ್ಲಿರುವಂತ ಖೈದಿಗಳಿಗೂ ಜೊತೆಗೆ ಆರೋಪ ಎದುರಿಸಿಕೊಂಡು ಜೈಲಲ್ಲಿರುವಂತ ಆರೋಪಿಗಳಿಗೂ ಕೂಡ ಹೇಗೆ ಮೊಬೈಲ್ಗಳು ಸಪ್ಲೈ ಆಗ್ತಾ ಇದೆಯಾ ಗೊತ್ತಾ? ಯಾರಿ ಮೊಬೈಲ್ ಸಪ್ಲೈ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜ್ಯದ ಜೈಲುಗಳಲ್ಲಿ ಅಕ್ರಮ ನಡೆಯೋದು ಹೇಗೆ ಗೊತ್ತಾ? ಜೈಲಿನ ಒಳಗಡೆ ಮೊಬೈಲ್ಗಳು ನುಸುಳ್ತಾ ಇರೋದು ಹೇಗೆ? ರಾಜ್ಯದ ಜೈಲುಗಳಲ್ಲಿ ಅಕ್ರಮ ನಡೆಯೋದು ಹೇಗೆ ಗೊತ್ತಾ? ಜೈಲಿನ ಒಳಗಡೆ ಮೊಬೈಲ್ಗಳು ನುಸುಳ್ತಾ ಇರೋದು ಹೇಗೆ, ಯಾರು ಹೇಗೆ ತಂದು ಕೊಡ್ತಿದ್ದಾರೆ ಅಂತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ಗಳು ಸಿಗ್ತಾ ಇರೋದು ಹೇಗೆ, ಖೈದಿಗಳಿಗೆ ಮೊಬೈಲ್ ತಂದು ಕೊಡ್ತಾ ಇರೋರು ಯಾರು, ದುಡ್ಡು ಕೊಟ್ರೆ ಜೈಲಧಿಕಾರಿಗಳು ಕೊಡ್ತಾ ಇದ್ರು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿತ್ತು. ಅದನ್ನ ಮೀರಿ ಮತ್ತೆ ಕೆಲವರು ಮೊಬೈಲ್ ಸಪ್ಲೈ ಮಾಡ್ತಿದ್ದಾರೆ ಹೇಗೆ ಅಂತ ಗ್ಯಾರಂಟಿ ನ್ಯೂಸ್ ನಲ್ಲಿ ಜೈಲಲ್ಲಿ ಸಿಕ್ಕಿರುವ ಮೊಬೈಲ್ ಸೀಕ್ರೆಟ್ ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಜಸ್ಟ್ ಪರಪ್ಪನ ಅಗ್ರಹಾರ ಮಾತ್ರ ಅಲ್ಲ, ರಾಜ್ಯದ ಬಹುತೇಕ ಜೈಲುಗಳಲ್ಲೂ ಕೂಡ ಈ ರೀತಿ ಮೊಬೈಲ್ಗಳು ಸಪ್ಲೈ ಆಗ್ತಾ ಇತ್ತಾ ಅನ್ನುವಂಥ ಪ್ರಶ್ನೆ ಈ ಸ್ಟೋರಿ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ. ಪರಪ್ಪನ ಅಗ್ರಹಾರದ ಜೈಲೊಳಗಡೆ ಮೊಬೈಲ್ ಹೋಗೋದು ಹೇಗೆ? ಗುಪ್ತಾಂಗದಲ್ಲಿ ಬೇಸಿಕ್ ಮೊಬೈಲ್ ಇಟ್ಕೊಂಡು ಹೋಗ್ತಿದ್ದಾರಂತೆ ಖತರ್ನಾಕ್ಗಳು. ಜೈಲಲ್ಲಿರುವ ತಮ್ಮವರನ್ನ ನೋಡೋದಕ್ಕೆ ಬರ್ತಾರಲ್ಲ, ಸಂಬಂಧಿಗಳು ಆಪ್ತರು ಅಂತ ಹೇಳ್ಕೊಂಡು ಅವರೇ ಮೊಬೈಲ್ ತರ್ತಿದ್ದಾರೆ. ಜೈಲಧಿಕಾರಿಗಳ ಕಣ್ಣು ತಪ್ಪಿಸಿ ಮೊಬೈಲ್ ಕೊಡ್ತಿದ್ದಾರಂತೆ ಖತರ್ನಾಕ್ಗಳು. ಜನವರಿ 2ರಂದು ವಿಸಿಟರ್ ಪಾಸ್ ಮೂಲಕ ನರಸಮ್ಮ ಎಂಬಾಕೆ ನೋಡಕ್ ಬಂದಿರ್ತಾರೆ ತಮ್ಮವರನ್ನ. ವಿಚಾರಣೆ ದಿನ ಕೈದಿಯಾಗಿದ್ದ ಮಗ ಭರತ್ ನೋಡೋದಕ್ಕೆ ಈ ಮಹಿಳೆ ಬಂದಿರ್ತಾರೆ. ಜೈಲಧಿಕಾರಿಗಳು ಚೆಕ್ ಮಾಡಿದಾಗ ಅನುಮಾನ ಬಂದು ಮಹಿಳೆಯನ್ನ ತಪಾಸಣೆಗೆ ಒಳಪಡಿಸ್ತಾರೆ. ಚೆಕಿಂಗ್ ಮಾಡಿದಾಗ ಗುಪ್ತಾಂಗದಲ್ಲಿ ಈಕೆ ಮೊಬೈಲ್ ಇಟ್ಕೊಂಡು ಬಂದಿದ್ದು ಪತ್ತೆಯಾಗಿದೆ. ಬೇಸಿಕ್ ಸೆಟ್ ಜೊತೆಗೆ ಒಂದು ಸಿಮ್ ಕಾರ್ಡ್ ಸಹ ಕೂಡ ಪತ್ತೆಯಾಗಿದೆ ಅಂತೆ. ಈ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಸಂಬಂಧಿಗಳು ಆಪ್ತರು ಮಾತ್ರ ತರೋದಲ್ಲ, ದುಡ್ಡು ಕೊಟ್ರೆ ಜೈಲಧಿಕಾರಿಗಳು ಕೊಡ್ತಾ ಇದ್ರು, ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರು ಅನ್ನೋದನ್ನ ಮೀರಿ ಯಾರು ಖೈದಿಗಳನ್ನ ತಮ್ಮವರನ್ನ ನೋಡೋದಕ್ಕೆ ಬರ್ತಾರಲ್ಲ ಅಂಥವರು ಕೂಡ ಯಾರ ಭಯ ಇಲ್ಲದೆ ಮೊಬೈಲ್ ತಗೊಂಡು ಹೋಗೋದು, ಇನ್ನಿತರೆ ವಸ್ತುಗಳನ್ನ ಕೂಡ ಇದೇ ರೀತಿ ಸಾಗಾಟ ಮಾಡ್ತಾ ಇದ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ವಿಸಿಟರ್ ಪಾಸ್ ಮೂಲಕ ಸಮಯ ನಿಗದಿ ಆಗಿರುತ್ತೆ, ತಮ್ಮವರನ್ನ ನೋಡೋದಕ್ಕೆ ಸಹಜವಾಗಿ ಸಮಯ ನಿಗದಿ ಮಾಡಿರ್ತಾರೆ. ಈ ಬ್ಯಾಗ್ ಗಳನ್ನ ತಂದಿರ್ತಾರೆ, ಅವ್ರಿಗೇನಾದ್ರೂ ಹಣ್ಣು ಕೊಡೋದು, ಬಟ್ಟೆ ಕೊಡೋದಾದ್ರೂ ಕೂಡ ಅದನ್ನ ಚೆಕ್ ಮಾಡಿ ಕಳಿಸ್ತಾರೆ ಜೈಲಧಿಕಾರಿಗಳು. ಬಟ್ ಅದನ್ನ ಮೀರಿ ಯಾರು ನೋಡಕ್ ಬರ್ತಾರಲ್ಲ ಅವರ ಗುಪ್ತಾಂಗದಲ್ಲಿ ಈ ರೀತಿ ವಸ್ತುಗಳು ಸಾಗಾಟ ಆಗ್ತಾ ಇತ್ತು ಅಂತ. ಇತ್ತೀಚೆಗೆ ಜನವರಿ 2ಕ್ಕೆ ನರಸಮ್ಮ ಎಂಬಾಕೆ ತನ್ನ ಮಗನನ್ನ ನೋಡೋದಕ್ಕೆ ಈ ರೀತಿ ಬೇಸಿಕ್ ಮೊಬೈಲ್ ಅನ್ನ ಗುಪ್ತಾಂಗದಲ್ಲಿ ಇಟ್ಕೊಂಡು ಬಂದಿದ್ದು ಅನ್ನುವಂತಹ ವಿಚಾರ ಬೆಳಕಿಗೆ ಬಂತು. ಅಲ್ಲಿಗೆ ಬಹುತೇಕರು ಹಂಗಾದ್ರೆ ತಮ್ಮವರನ್ನ ನೋಡೋದಕ್ಕೆ ಬಂದವರೇ ಈ ರೀತಿ ಮೊಬೈಲ್ ಗಳನ್ನ ಸಪ್ಲೈ ಮಾಡ್ತಾ ಇದ್ರ, ಡ್ರಗ್ಸ್, ಗಾಂಜಾ, ಸಿಗರೇಟ್ ಅಂತೆಲ್ಲ ಹೇಳ್ತಾ ಇದ್ವಲ್ಲ, ಹಿಂಗೆ ಅವರಿಂದ ಸಪ್ಲೈ ಆಗ್ತಾ ಇತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಒಂದು ಜೈಲಧಿಕಾರಿಗಳಿಗೆ ದುಡ್ಡು ಕೊಟ್ರೆ ರಾಜಾತಿಥ್ಯ ಅಂತ ಇತ್ತು, ಇನ್ನ ಸಾಮಾನ್ಯ ಖೈದಿಗಳು ದುಡ್ಡು ಇಲ್ದೇ ಇರೋರು ತಮ್ಮವ್ರು ನೋಡಕ್ ಬಂದಾಗ್ಲೇ ಹಿಂಗ್ ಗುಪ್ತಾಂಗದಲ್ಲಿ ಎಲ್ಲಾ ವಸ್ತುಗಳನ್ನ ಸಾಗಾಟ ಮಾಡ್ತಾ ಇದ್ರ ಅನ್ನೋದು ಪ್ರಶ್ನೆ. ಯೂಶಲಿ ಈ ರೀತಿ ಸಾಗಾಟ ಮಾಡುವಾಗ ಪ್ರತಿ ಬಾರಿ ಕೂಡ ತಪಾಸಣೆ ಆಗ್ತಾ ಇತ್ತಲ್ಲ, ಇಷ್ಟು ದಿನಗಳ ಕಾಲ ಗೊತ್ತಾಗದೇ ಇರೋ ವಿಚಾರ ಈಗ ಹೇಗೆ ಗೊತ್ತಾಯ್ತು ಅಂತ, ಹೆಂಗ್ ಬೆಳಕಿಗೆ ಬಂತು ಅಂತ ಇದು? ಖಂಡಿತವಾಗ್ಲೂ ಶ್ರುತಿ, ನೀವು ಕೇಳಿದ್ದು ಸರಿಯಾಗಿದೆ. ಯಾಕಂದ್ರೆ ಇಷ್ಟು ದಿನ ಅಲ್ಲಿ ಕೇಂದ್ರ ಕಾರಾಗೃಹ ಏನು ಡಿಜಿ ಕೂಡ ಈಗಾಗಲೇ ನೇಮಕ ಆಗಿರುವಂತದ್ದು. ಸೊ ಹೀಗಾಗಿ ಅವರು ಕೂಡ ಏನು ಸಾಕಷ್ಟು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್. ಓಕೆ ಅಜಯ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡುವ ಪ್ರಯತ್ನ ಮಾಡ್ತೀವಿ. ಎಕ್ಸಾಕ್ಟ್ಲಿ ಇದು ಪ್ರಶ್ನೆ. ಇತ್ತೀಚೆಗೆ ಅಲೋಕ್ ಕುಮಾರ್ ಅವರೇ ಅಧಿಕಾರ ವಹಿಸಿಕೊಂಡ ಬಳಿಕ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಹಾಕುವಂತ ಪ್ರಯತ್ನದಲ್ಲಿದ್ದಾರೆ. ಈ ರೀತಿ ಅಕ್ರಮಗಳು ಬೆಳಕಿಗೆ ಬಂದ್ರೆ ಯಾರು ಭಾಗಿಯಾಗಿರ್ತಾರೆ ಆ ಅಧಿಕಾರಿಗಳ ವಿರುದ್ಧ ಕ್ರಮ, ಯಾರು ಅಕ್ರಮದಲ್ಲಿ ಭಾಗಿಯಾಗಿರ್ತಾರಲ್ಲ ಖೈದಿಗಳೇ ಆಗಿರಬಹುದು, ಈ ರೀತಿ ಸಂಬಂಧಿಕರೇ ಆಗಿರಬಹುದು, ಅವರ ವಿರುದ್ಧ ಕೂಡ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಯಾವಾಗ ಅಲೋಕ್ ಕುಮಾರ್ ಅವರು ಎಚ್ಚರಿಕೆ ಕೊಟ್ಟರೋ ನೋಡಿ, ಈಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹಂಗಾಗಿ ಅವಶ್ಯಕತೆ ಇತ್ತು ಈ ಜೈಲಿನ ಅಕ್ರಮಗಳನ್ನ ತಡೆಗಟ್ಟೋದಕ್ಕೆ ಒಬ್ಬ ದಕ್ಷ, ಪ್ರಾಮಾಣಿಕ, ಖಡಕ್ ಅಧಿಕಾರಿಯ ಅವಶ್ಯಕತೆ ಇತ್ತು ಅಂತ. ಹಂಗಾಗಿ ಅಲೋಕ್ ಕುಮಾರ್ ಅವರು ಬಂದ ಮೇಲೆನೆ ಇಷ್ಟೆಲ್ಲ ಜೈಲು ಅಕ್ರಮಗಳಿಗೆ ಕಡಿವಾಣ ಹಾಕೋದ್ರ ಜೊತೆಗೆ
ಹೆಂಗೆಲ್ಲ ಸಪ್ಲೈಗಳು ಆಗ್ತಾ ಇತ್ತು, ಮೊಬೈಲ್ಗಳಿರಬಹುದು, ಸಿಮ್ ಕಾರ್ಡ್ ಇರಬಹುದು, ಡ್ರಗ್ಸ್, ಗಾಂಜಾ, ಸಿಗರೆಟ್, ಹಿಂಗೆಲ್ಲ ಕೈದಿಗಳಿಗೆ ಸಿಗ್ತಾ ಇತ್ತಲ್ಲ, ಅದು ಹೆಂಗೆ ಸಿಗ್ತಾ ಇತ್ತು, ಅದರ ಮೂಲ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಅಲೋಕ್ ಕುಮಾರ್ ಅವರು ಮುಂದಾದಂಗೆ ಕಾಣಿಸುತ್ತೆ. ಹಾಗಾಗಿ ಇಷ್ಟೆಲ್ಲ ತಪಾಸಣೆಗಳಾದಾಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಜೈಲು ಅಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಹೆಂಗೆ ಈ ಅಕ್ರಮಗಳು ಬೆಳಕಿಗೆ ಬಂತು ಅನ್ನೋದ್ರ ಬಗ್ಗೆ ತಾವು ಮಾಹಿತಿ ಕೊಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಈಗಾಗಲೇ ಕೂಡ ಈಗಾಗಲೇ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಯಾವುದೇ ರೀತಿಯಾಗಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಜೈಲ್ನ ಒಳಗಿರೋರು ಅಂತ ಹೇಳಿ. ಹೀಗಾಗಿ ಪ್ರತಿದಿನ ಅಲ್ಲಿ ರೆಗ್ಯುಲರ್ ಚೆಕ್ ಕೂಡ ಮಾಡ್ಲಾಗ್ತಿದೆ. ಸಾಕಷ್ಟು ಮೊಬೈಲ್ ಕೂಡ ಸಿಗ್ತಾ ಇದೆ. ಇನ್ನು ಅಲ್ಲಿರುವಂತ ಕೆಲ ಜೈಲಾಧಿಕಾರಿಗಳೇ ಕೊಡ್ತಿದ್ರು ಅನ್ನೋ ಒಂದು ಆರೋಪ ಕೂಡ ಈಗ ಇಷ್ಟು ದಿನ ಕೇಳು ಬರ್ತಾ ಇತ್ತು. ಇದೀಗ ಅಲ್ಲೇನೋ ಓರ್ವ ತಾಯಿ, ಏನು ನರ್ಸಮ್ಮ ಅನ್ನೋ ತಾಯಿ ಏನಿದ್ದಾರೆ, ಇದೇ ತಿಂಗಳ 3ನೇ ತಾರೀಕು ಅವರು ಮಗ ಭರತ್ ಅಂತ ಹೇಳಿ ಆತ ಕೂಡ ವಿಚಾರಣಾ ದಿನ ಕೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಆತನನ್ನ ನೋಡೋದಕ್ಕೂ ಕೂಡ ಹೋದಂತ ಸಂದರ್ಭದಲ್ಲಿ ಅವರು ಏನು ಮೊಬೈಲ್ ಅನ್ನ ಏನೋ ಖಾಸಗಿ ಅಂಗಾಗದಲ್ಲಿ ಇಟ್ಕೊಂಡು ಹೋಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಅಂದ್ರೆ ನಾರ್ಮಲ್ ಆಗಿ ಚೆಕ್ ಮಾಡಿದಾಗ ಅಲ್ಲಿರುವಂತ ಸಿಬ್ಬಂದಿಗಳು ಕೂಡ ಅನುಮಾನ ಬರುತ್ತೆ. ಆಗ ಪ್ರತ್ಯೇಕವಾಗಿ ಅವರನ್ನ ಕರ್ಕೊಂಡೋಗಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅವರು ತಮ್ಮ ಗುಪ್ತಾಂಗದಲ್ಲಿ ಆ ಮೊಬೈಲ್ ಅನ್ನ ಇರಿಸಿ ಆನಂತರ ಅದನ್ನ ಅವರ ಮಗಂಗೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ತಕ್ಷಣ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಈ ಒಂದು ವಿಚಾರವನ್ನು ಕೂಡ ತಂದಿದ್ದಾರೆ. ಆನಂತರ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಇನ್ನು ಅವರ ಹೇಳಿಕೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ದಾಖಲಿಸಿಕೊಂಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಮೊಬೈಲ್ ತಂದ್ರಿ, ಯಾವಾಗಿಂದ ಈ ರೀತಿಯಾದಂತ ವ್ಯವಹಾರ ನಡೆಸ್ತಾ ಇದ್ರ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಈಗಾಗಲೇ ಏನು ಪರಪ್ಪನ ಅಗ್ರಹಾರ ಪೊಲೀಸರು ಕೂಡ ಈಗಾಗಲೇ ಪಡ್ಕೊಳ್ತಾ ಇರುವಂತದ್ದು. ಸುದ್ದಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.